ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ರೆಸಿಪಿ ರೀ. ಈ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ತಿಂತೀವಲ್ರಿ, ಮಸಾಲ ಕಾರ್ನ್ ಮತ್ತು ಚೀಸ್ ಕಾರ್ನ್, ಬಟರ್ ಕಾರ್ನ್ ಅಂತ. ಆ ಥರ ನಾನು ಇವತ್ತು ಮನೆಯಲ್ಲೇ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿರಿ, ನಾನು ಇವಾಗ ಕಾರ್ನ್ ತೊಗೊಂಡಿನಿ. ಫ್ರೆಶ್ ಫ್ರೋಝನ್ ಕಾರ್ನ್. ಇವು ಫ್ರೋಝನ್ ಇದು ಮಾರ್ಟಲ್ಲಿ ಸಿಗ್ತವೆ, ಅಥವಾ ಸೂಪರ್ ಮಾರ್ಕೆಟು ಅಥವಾ ಜನರಲ್ ಸ್ಟೋರು ಎಲ್ಲ ಕಡೆನೂ ಆಲ್ಮೋಸ್ಟ್ ಸಿಗ್ತವೆ ರೀ ಫ್ರೆಂಡ್ಸ್. ಇದು ಈ ಥರ ಒಂದು ಪ್ಯಾಕೆಟ್ ತಂದಿಟ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ನಾವು ಮಾಡ್ಕೋಬೋದು ಆರಾಮಾಗಿ. ಇವಾಗ ನಾನಿಲ್ಲಿ ನಿಮಗೆಲ್ಲ ತೋರಿಸ್ಬೇಕಂತ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿರಿ, ಒಂದು ಬಾಳ್ಗಿಗೆ, ಒಂದು ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಕಾರ್ನ್ ತೊಗೊಂಡಿನಿ. ಅದಕ್ಕೀಗ ಒಂದು ಸಣ್ಣ ಗ್ಲಾಸಿಂದ ಸ್ವಲ್ಪ ನೀರು ಹಾಕ್ಕೊಳತ್ತೀನಿ ರೀ. ಭಾಳ ಹಾಕೋಬೇಡ್ರಿ, ಮೊದಲೇ ಇವು ಫುಲ್ ಸಾಫ್ಟ್ ಇರ್ತಾವೆ ಫ್ರೋಝನ್ನಲ್ಲಿ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ಇವಾಗ ಉಪ್ಪೇನು ಹಾಕೋಬೇಡ್ರಿ, ನಾನು ನೆಕ್ಸ್ಟು ಯಾಕಂತ ಹೇಳ್ತೀನಿ. ಇವಾಗ ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಭಾಳ ತಿಲ್ರಿ, ಒಂದು 2 ರಿಂದ 3 ನಿಮಿಷ ಅಷ್ಟೇ ಇದನ್ನು ಬೇಯಿಸ್ಕೋಬೇಕು. ಅಷ್ಟೇ ರೀ, ಭಾಳ ಹೊತ್ತಿಲ್ಲ, 2 ರಿಂದ 3 ನಿಮಿಷ ಅಲ್ಲಿವರೆಗೂ. ಈಗ ನೆಕ್ಸ್ಟ್ ನಾನು ಏನೇನು ಅಂತ ತೋರಿಸ್ತೀನಿ ಬನ್ನಿ. ಈಗ ಇದಕ್ಕೆ ಬಟ್ರ್ ಬೇಕ್ರಿ, ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಅಮೂಲ್ ತೊಗೊಂಬಂದಿನಿ. ಮತ್ತು ಅದೇ ಅಮೂಲ್ದು ಇದು ಚೀಸ್ ಸ್ಪ್ರೆಡ್ ಅಂತ ಸಿಗ್ತೈತಿ. ಇದು ಕೂಡ ನಾನು ಅದೇ ಜನರಲ್ ಸ್ಟೋರಲ್ಲೇ ತೊಗೊಂಡು ಬಂದೀನಿ ರೀ. ಚೀಸ್ ಸ್ಪ್ರೆಡ್ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಿಗ್ತೈತ್ರಿ ಈಗ. ಇದು ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ. ನಂಗೆ ಚೀಸ್ ಕಾರ್ನ್ ಅಂತ ಹೇಳಿದರೆ ಭಾಳ ಇಷ್ಟ. ಹಾಗಾಗಿ ನಾನು ಆಲ್ಮೋಸ್ಟ್ ಈ ಥರ ತೊಗೊಂಡು ಬಂದು ಮನ್ಯಾಗ ಮಾಡ್ಕೊತೀನಿ. ಇವೆರಡೂ ಇವಾಗ ತೊಗೊಂಡಿನಿ ರೀ. ಇವಾಗ ಸ್ವಲ್ಪ ಬಟರ್ ತೊಗೊಂಡಿನಿ, ಬೆಣ್ಣೆನ ಹಾಗೆ ಬೇಡ, ಒಂದು ಸ್ವಲ್ಪ ಕಾಯಿಸ್ಕೊಂಡು ಮೆಲ್ಟ್ ಮಾಡ್ಕೊಂಬರ್ಬೇಕು. ಹಾಗಾಗಿ ಸ್ವಲ್ಪ ಇದ್ರೊಳಗೆ ಬಟರ್ ತೊಗೊಂಡಿನಿ. ಅಥವಾ ಮನೆಯಲ್ಲಿ ಮಾಡಿದ್ದು ಬೆಣ್ಣೆ ಇದ್ರೂ ಪರವಾಗಿಲ್ಲ ರೀ, ಅದು ಕೂಡ ನಡೆಯುತ್ತೆ. ಅದನ್ನು ಕೂಡ ಮೆಲ್ಟ್ ಮಾಡಿ ಸ್ವಲ್ಪ ಇಟ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಇವಾಗ ಹೊರಗಡೆ ಎಲ್ಲ ಎಷ್ಟು ಕಾಸ್ಟ್ಲಿ ಎಲ್ಲ ರೀ. ಒಂದು ಸಣ್ಣ ಏನಂದರೆ ಕಪ್ಪಿ ಕೊಡ್ತಾರೆ, ಅದಕ್ಕೆ 30 ರೂಪೀಸ್ 40 ರೂಪೀಸ್ ಇರುತ್ತೆ ಫ್ರೆಂಡ್ಸ್ ಅಲ್ವಾ. ಈ ಥರ ನಾವು ಒಂದು ಪ್ಯಾಕೆಟ್ ತೊಗೊಂಡು ಬಂದುಬಿಟ್ರೆ ಎಷ್ಟೊಂದು ದಿನ ನಾವು ತಿನ್ಬೋದು. ಮತ್ತು ವೆರೈಟಿ ಕಾರ್ನನ್ನು ಮಾಡಿಕೊಂಡು ತಿನ್ಬೋದು. ಇವಾಗ ಹೊರಗಡೆ ನೋಡಿ, ಈ ಥರ ಕಾರ್ನ್ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಭಾಳ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ರೀ. ಹಾಗಾಗಿ ಇದನ್ನು ಈಸಿಯಾಗಿ ಮನೆಗೆ ಮಾಡ್ಕೋಬೋದಲ್ಲ ಅಂತ ಹೇಳಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ರೀ. ಇವಾಗ ನೋಡಿರಿ, ನಾನು 2 ರಿಂದ 3 ನಿಮಿಷ ಇದು ಫುಲ್ಲು ಹೈ ಫ್ಲೇಮ್ನಾಗ ಇಟ್ಕೊಂಡಿದ್ದೆ. ನೀರೆಲ್ಲ ಹೋಗಿ, ಯಾಕಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ ಅಲ್ರಿ, ನೀರೆಲ್ಲ ಹೋಗಿ ನೋಡಿರಿ ಎಷ್ಟು ಚಲೋ ಬೆಂದೈತಿ. ಇಷ್ಟು ನೀರು ಹಾಕೊಂಡ್ಬಿಟ್ರೆ ಒಂದು 2-3 ನಿಮಿಷಕ್ಕೆ ನೀರೆಲ್ಲ ಹೋಗಿ ಈ ಥರ ಆಗುತ್ತೆ. ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ರೀ. ಅಷ್ಟು ತೊಗೊಂಡಿಲ್ರಿ, ಅರ್ಧ ತೊಗೊಂಡಿನಿ, ಯಾಕಂದರೆ ನಾನಿಲ್ಲಿ 2 ಟೈಪ್ಸ್ ತೋರ್ಸಾಕತ್ತೀನಿ. ಹಾಗಾಗಿ ಇವಾಗ ಮೆಲ್ಟ್ ಮಾಡ್ಕೊಂಡಿದ್ದು ಬೆಣ್ಣೆ, ಬಟರ್ನ ಹಾಕ್ಕೊಳತ್ತೀನಿ 1 ಚಮಚೆ. ನೋಡ್ತಾ ಇರ್ಬೋದು, ಇದು ಕೂಡ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತ್ರಿ ಇದಕ್ಕೆ. ಇವಾಗ ನೆಕ್ಸ್ಟ್ ನಾನು ಚೀಸ್ ಸ್ಪ್ರೆಡ್, ಇದು ಕೂಡ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಯೂ ಸಿಗ್ತೈತ್ರಿ ಫ್ರೆಂಡ್ಸ್. ಇವಾಗಂತೂ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಿಗ್ತೈತಿ. ಇದು ಎಲ್ಲ ಶಾಪಲ್ಲಿ, ಮಾರ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಇದು ಕೂಡ ಹಾಕ್ಕೊತೀನಿ. ಮತ್ತು ನಾವು ಉಪ್ಪು ಯಾಕೆ ಹಾಕ್ಕೊಂಡಿಲ್ಲ ಅಂತ ಹೇಳಿದೆ ಅಂದ್ರೆ, ಆವಾಗಲೇ ಈ ಚೀಸ್ ಸ್ಪ್ರೆಡ್ ಒಳಗೆ ನೋಡಿರಿ ಉಪ್ಪು ಇರ್ತೈತಿ, ಸಾಲ್ಟಿ ಇರ್ತೈತಿ ರೀ, ಮತ್ತು ಬಟರ್ ಒಳಗೂ ಸಾಲ್ಟ್ ಇರ್ತೈತಿ. ಹಾಗಾಗಿ ನಾನಿಲ್ಲಿ ಆವಾಗಲೇ ನಾನು ಸಾಲ್ಟ್ ಹಾಕ್ಕೊಂಡಿಲ್ಲ. ಇವಾಗ ಮೇಲೆ ಒಂದು ಚಿಟಿಗೆಯಷ್ಟು ನಾನು ಉಪ್ಪು ಹಾಕ್ಕೊಂಡೇನಿ ರೀ. ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳತ್ತೀನಿ. ಇದು ಟೋಟಲಿ ಆಪ್ಷನಲ್ಲು. ನನಗೆ ಈ ಥರ ಚೆನ್ನಾಗಿ ಅನ್ನಿಸ್ತೈತ್ರಿ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಇದು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿನಿ. ಹಾಕ್ಕೊಂಡು ನೋಡಿರಿ, ಚಲೋ ನನಗೆ ಮಿಕ್ಸ್ ಮಾಡ್ಕೋಬೇಕಿದು. ಇದು ಫ್ರಿಜ್ ಒಳಗೆ ಇಟ್ಟಿದ್ದೆ ರೀ ನಾನು ಸ್ಪ್ರೆಡ್, ಹಾಗಾಗಿ ಇನ್ನೂ ಸ್ವಲ್ಪ ಗಟ್ಟಿ ಐತಿ. ಹಾಗಾಗಿ ಇದನ್ನ ಚಲೋ ನಂಗೆ ನೋಡಿರಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಇನ್ನೂ ಮೆಲ್ಟ್ ಆಗಿರುತ್ತೆ ರೀ ಇದು ಚೆನ್ನಾಗಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮೆಲ್ಟ್ ಆಗುತ್ತೆ. ಹಾಗಾಗಿ ನಾ ಇದು ಭಾಳ ಹೊತ್ತು ಫುಲ್ ಮಿಕ್ಸ್ ಮಾಡಿ ಈ ಥರ ನೋಡಿರಿ ಚಲೋ ಹೊತ್ತು ನನಗೆ ಮಿಕ್ಸ್ ಮಾಡಿ ಈ ಥರ ಆಗಬೇಕು.
ಈ ಕಾರ್ನಿಗೆ ಈ ಚೀಸು ಎಲ್ಲ ಫುಲ್ಲು ಕೋಟಾಗಿ ನಿಜವಾಗ್ಲೂ ಫ್ರೆಂಡ್ಸ್ ಇಷ್ಟು ಟೇಸ್ಟಿ ಆಗುತ್ತಂದರೆ ನನಗಂತೂ ಇದು ಒನ್ ಆಫ್ ದಿ ಫೇವ್ರೆಟ್ ಅಂತಲೇ ಹೇಳ್ಬೋದು ಕಾರ್ನೊಳಗೆ. ನಾನು ಹೋದರೆ ಫಸ್ಟು ಚೀಸ್ ಕಾರ್ನೇ ತಿನ್ನೋದು. ನೀವು ಯಾರೆಲ್ಲ ತಿಂದಿಲ್ಲ ಈ ಥರ ಚೀಸ್ ಕಾರ್ನ್ ಒಂದ್ಸಲ ಟೇಸ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಯಾರಿಗೆಲ್ಲ ಯಾವ ಕಾರ್ನ್ ಇಷ್ಟ ಅಂತ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸ್ರಿ, ನನಗೂ ಕೂಡ ಏನಂದರೆ ಗೊತ್ತಾಗುತ್ತೆ ಅಂತ. ಇವಾಗ ಚೀಸ್ ಕಾರ್ನ್ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಇವಾಗ ಇನ್ನೊಂದು ಟೈಪ್ ಹೇಳ್ತಾ ಇದ್ದೀನಿ, ಅದು ಯಾವುದು ಅಂತ ಹೇಳಿದರೆ ಮಸಾಲ ಕಾರ್ನ್. ಇದು ಕೂಡ ತುಂಬ ಈಸಿ ಫ್ರೆಂಡ್ಸ್. ಇವಾಗ ಒಂದು ಹಾಫ್ ತೆಗೆದಿಟ್ಕೊಂಡಿದ್ದೆ ಅಲ್ರಿ ಕಾರ್ನ್, ಅದನ್ನು ಹಾಕ್ಕೊಳತ್ತೀನಿ. ಅದನ್ನು ಹಾಕ್ಕೊಂಡು ಇದು ನೆಕ್ಸ್ಟ್ ಇನ್ನೊಂದು ಸ್ಪೂನ್ ಇದಕ್ಕೆ ಬಟ್ರ್ ಹಾಕ್ಕೊಳತ್ತೀನಿ ರೀ, ಬೆಣ್ಣೆ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಇದಕ್ಕೆ ಏನು ಹಾಕಬೇಕಪ್ಪ ಅಂತ ಹೇಳಿದರೆ ಇದು ಚಾಟ್ ಮಸಾಲ ರೀ. ಚಾಟ್ ಮಸಾಲ ಹಾಕೋಬೇಕು. ಇದು ಮಸಾಲ ಕಾರ್ನಿಗೆ ಇದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಸೇಮ್ ರೀ ಫ್ರೆಂಡ್ಸ್, ಹೊರಗಡೆ ತಿಂತೀವಲ್ರಿ ಸೇಮ್ 100% ಅದೇ ಟೇಸ್ಟ್ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳತ್ತೀನಿ. ಖಾರದ ಪುಡಿ ನೋಡಿ ಹಾಕೋರಿ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಖಾರ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಖಾರನ ನೋಡಿ ಹಾಕೋರಿ. ಮತ್ತು ಸ್ವಲ್ಪ ಒಂದು ಚಿಟಿಗೆಯಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಉಪ್ಪು ಸ್ವಲ್ಪ ನೋಡಿನೇ ಹಾಕೋರಿ ಇದಕ್ಕೆ, ಯಾಕಂದ್ರೆ ಈಗ ಎಲ್ಲದಕ್ಕೂ ಆಲ್ಮೋಸ್ಟ್ ಉಪ್ಪು ಇದ್ದೇ ಇರ್ತೈತಿ, ಚೀಸಿಗಾಗಿರ್ಬೋದು ಬಟರಿಗಾಗಿರ್ಬೋದು. ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆ ಹಾಕೋರಿ, ಬೇಕಂದ್ರೆ ಮತ್ತು ನಾವು ಎಕ್ಸ್ಟ್ರಾ ಹಾಕೋಬೋದಲ್ರಿ. ಇವಾಗ ನೋಡಿರಿ, ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ಚೀಸ್ ಸ್ಪ್ರೆಡ್ ಹಾಕೋಬೋದು ನೀವು, ಬೇಡ ಅಂದರೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದರೆ ಜಸ್ಟ್ ಹೀಗೆ ಮಿಕ್ಸ್ ಮಾಡಬೇಕು. ನಾನು ಹೊರಗಡೆ ಸ್ಟ್ರೀಟ್ ಸ್ಟೈಲ್ ಆಗಿರೋದ್ರಿಂದ ಇಲ್ಲಿ ಚೀಸ್ ಹಾಕ್ಕೊಳ್ತಾ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಸೇಮ್ ಅದೇ ಟೇಸ್ಟ್ ಬರಬೇಕಲ್ರಿ. ಹಾಗಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಕಪ್ಪಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ರೀ. ಹೊರಗಡೆ ಎಲ್ಲ ಕೊಡ್ತಾರಲ್ರಿ, ಇದೇ ಟೈಪ್ ಕಪ್ಪಲ್ಲೇ ಕೊಡ್ತಾರೆ. ಹಾಗಾಗಿ ನಾನು ಹೀಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಹೀಗೆ ತಿಂದರೆ ಸೇಮ್ ನಾವು ಹೊರಗಡೆನೇ ತಿಂತೀವಲ್ಲ ಫ್ರೆಂಡ್ಸ್, ಅದೇ ಒಂದು ಫೀಲ್ ಬರ್ತೈತಿ. ಹಾಗಾಗಿ ನಾನು ಈ ಟೈಪ್ ನಿಮ್ಗೆ ತೋರಿಸಾತೀನಿ. ನಾನಂತೂ ಯಾವಾಗಲೂ ಹೀಗೆ ಮಾಡಿಕೊಂಡು ತಿನ್ನೋದು ಫ್ರೆಂಡ್ಸ್ ಮನ್ಯಾಗ. ಹೊರಗಡೆ ಅಷ್ಟು ನಾನು ಯಾವಾಗಲೂ ತಿನ್ನಂಗಿಲ್ಲ ಕಾರ್ನ್. ಈ ಥರ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿರ್ತೀವಿ ರೀ. ನಮಗೆ ಯಾವ ಫ್ಲೇವರ್ ಬೇಕು, ಯಾವ ಟೈಪ್ ಬೇಕು ನಾನು ಮನ್ಯಾಗ ಮಾಡಿಕೊಂಡು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ ನೋಡಿರಿ ಫ್ರೆಂಡ್ಸ್. ಸಾಯಂಕಾಲ ಟೈಮು, ಟೀ ಟೈಮು ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೂ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಎಲ್ಲರೂ ಕೂಡ ತಿನ್ಬೋದು ಅಂತ ಹೇಳ್ತಾ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ ಮತ್ತು ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.